ಏನು ಮಾಡೋದು ಇವಾಗ ಇದ್ರ ಬಗ್ಗೆ? ಏನು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಓ ಪ್ರೇಮ, ಇಲ್ಲಿ ಕೂತಿದ್ಯಾ? ನಾನು ರೂಮಲ್ಲಿ ಇದೆಯಾ ಅಂದ್ಬಿಟ್ಟು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಹಾಂ ಅಕ್ಕ, ಇಲ್ಲೇ ಕೂತಿದ್ದೆ, ಬಾ. ಏನಾಯ್ತು? ನೀನು ಯಾಕೆ ಏನು ಯೋಚನೆ ಮಾಡ್ತಾ ಕೂತಿದ್ದೆ? ಏನಾಯ್ತು ಪ್ರೇಮ? ಅದೇ ಅಕ್ಕ, ನಿನ್ನೆ ಹೇಳಿದ್ನಲ್ಲ ನಾನು, ಆ ಹುಡುಗಿ ಫೋನಲ್ಲಿ ನೇತ್ರ ನೋಡೋಕೆ ಬಂದಿದ್ದು ಹುಡುಗನ ಫೋಟೋ ಇತ್ತು ಅಂತ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡೋದು ಏನು ಅಂತ. ಆ ಹುಡುಗಿನ ಯಾವ ಥರ ಕೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಏನಂತ ಹೇಳೋದು? ಮೊದಲೇ ಆ ಹುಡುಗಿ ಬೇಜಾರಾಗಿತ್ತು. ನಾನೇನೋ ಕೇಳಿ ಆಮೇಲೆ ಏನಾದರೂ ತೊಂದರೆ ಆದರೆ ಅನ್ನೋ ಭಯ ನನಗೆ. ಅದು ನಿಜಾನೇ ಪ್ರೇಮ, ಈಗಿನ ಕಾಲದ ಹುಡುಗಿರು ತುಂಬ ಸೂಕ್ಷ್ಮ, ತುಂಬ ಮನಸ್ಕಾಕೊಂಡ್ಬಿಡ್ತಾರೆ. ಸ್ವಲ್ಪನೂ ಧೈರ್ಯ ಅನ್ನೋದೇ ಇಲ್ಲ ಅವ್ರಿಗೆ. ಯೋಚನೆ ಮಾಡಿ ಮಾತಾಡಬೇಕು ಒಟ್ಟಿನಲ್ಲಿ ನೀನು. ಅದೇ ಏನು ಯೋಚನೆ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಕ್ಕ ನನಗೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ, ತಲೆ ಕೆಟ್ಟೋಗಿದೆ. ಯಾರ ಹತ್ರನಾದ್ರೂ ಹೇಳೋಣ ಅಂದರೆ ನಾನೇ ಸರಿಯಾಗಿ ತಿಳ್ಕೊಂಡಿಲ್ಲ, ಬೇರೆಯವ್ರಿಗೆ ಏನು ಹೇಳೋಕ್ಕಾಗುತ್ತೆ ಹೇಳು? ಅದಕ್ಕೆ ಫಸ್ಟ್ ತಿಳ್ಕೊಂಡು ಆಮೇಲೆ ಮಾತಾಡೋಣ ಅಂತ ಸುಮ್ಮನಿದ್ದೀನಿ. ಹೌದು ಪ್ರೇಮ, ನಮಗೇನೂ ಗೊತ್ತಿಲ್ಲದೆ ನಾವು ಸುಮ್ಮನೆ ಏನೇನೋ ಹೇಳೋದು ಬೇಡ. ಫಸ್ಟ್ ಅದೇನು ಅಂತ ತಿಳ್ಕೊಳ್ಳೋಣ. ಸರಿ ಅಕ್ಕ. ಸರಿ, ನೀನೇನು ಹುಡುಕ್ತಿದ್ದೆ ನನ್ನ? ಅದೇ ಪ್ರೇಮ, ಅವಂಗೊಂಚೂರು ಫೋನ್ ಮಾಡಿಬಿಟ್ಟು ಮಮತಕ್ಕ ನಂಬರ್ ಇಸ್ಕೋಬೇಕಿತ್ತು. ಫೋನ್ ಮಾಡಿಬಿಟ್ಟು ಪಾಪು ಹೆಂಗವನ ಹುಷಾರಾಗವನ ಏನು ಅಂತ ಕೇಳ್ಕೊಂಡ್ರೆ ಅದೇ ಸಮಾಧಾನ ಆಯ್ತದೆ ಅಂತ. ಹಾಂ ಸರಿ, ಹಂಗಾದ್ರೆ ಫಸ್ಟ್ ನಿನಗೆ ಫೋನ್ ಮಾಡ್ಕೊಡ್ತೀನಿ, ಅಮ್ಮನ ಜೊತೆ ಮಾತಾಡು. ಹಲೋ ಹಲೋ ಅವ್ವ, ನಾನು ಕಣವ ಪ್ರೇಮ. ಅಯ್ಯೋ ಮಗಳೇ, ಚೆನ್ನಾಗಿದೆಯವ? ಚೆನ್ನಾಗಿದೆಯಾ? ಎಷ್ಟು ದಿನ ಆಯ್ತವ ನೀನು ಫೋನು ಮಾಡಲಿಲ್ವಲ್ಲವ? ಹಾಂ, ಅಲ್ಲಿಗೆ ಬರೋದ ಅಂದರೆ ನಿಮ್ಮ ಮನೆಯವ್ರು ಹಂಗೆ ಆಡ್ತಾರೆ ಅಂತ ಬರೋದೇ ಬಿಟ್ಬಿಟ್ಟೆ ನಾನು. ಒಂದು ಫೋನಾರೇ ಮಾಡಬೇಡ್ವಾ ನೀನು? ಅಯ್ಯೋ ಪಾರ್ವತವ ಬರ್ತದಲ್ಲವ, ಅದೇ ಬಂದಿತ್ತು ನೆನ್ನೆ. ಎಲ್ಲನೂ ಹೇಳ್ತು ಕಣವ, ಕೇಳ್ಬಿಟ್ಟು ತುಂಬ ಬೇಜಾರಾಗೋಯ್ತು ಕಣವ, ನನಗೆ ತುಂಬ ಬೇಜಾರಾಗೋಯ್ತು. ಅಲ್ಲ ಕಣವ, ಸುಶೀಲಕ್ಕಂಗೆ ಯಾಕವ ಅಂತ ಬುದ್ಧಿ? ಅಯ್ಯೋ ಬಿಡವ, ಬಿಡು ಈಗ. ನೀನು ಚೆನ್ನಾಗಿದ್ಯಾ ಮಗಳೇ? ಚೆನ್ನಾಗಿದೆಯಾ? ಕಣವ, ಚೆನ್ನಾಗಿದ್ದೀನಿ. ಅವ್ವ, ಮಮತಕ್ಕ ನಂಬರ್ ಇದ್ದರೆ ಕೊಡಿಲಿ ಒಂಚೂರು, ಕಳಿಸು. ಈ ನಂಬರ್ಗೆ ಯಾರ್ಕೆಲ್ಲಾರೆ ಕಳಿಸು. ಈ ಫೋನ್ ನಂಬರ್ಗೆ ಕಳಿಸ್ರಪ್ಪ ಅಂತ ಹೇಳಿದ್ರೆ ಯಾರು ಕಳಿಸ್ಕೊಡ್ತಾರೆ, ಕಳಿಸು. ಆ ನಂಬರ್ಗೆ ಫೋನ್ ಮಾಡಿಬಿಟ್ಟು ಅಲ್ಲಿ ಮಮತಕ್ಕನ್ನು ಹೋಗಿ ನೋಡ್ಕೊಬಾರ್ದ ಅಂತ ಹೇಳೋಳೆ ಪ್ರೇಮ. ಕರ್ಕೊಯ್ತಾಳಂತೆ, ಹೋಗಿ ನೋಡ್ಕೊಬತ್ತೀನಿ. ಹೌದವ? ಹೋಗ್ಬಿಟ್ಟು ಬಾವ, ಅವ್ಳಿಗೂ ಸಮಾಧಾನ ಆಯ್ತದೆ. ಹೋಗ್ಬಿಟ್ಟು ಬಾ, ಮಗನಿಗೆ ಬಾವನು ನೋಡ್ದಂಗೆ ಆಯ್ತದೆ. ಬಾವು ಸರ್ ತಪ್ಪದಾಗ್ಲಿಂದ ನೀನು ಹೋಗಿಲ್ಲ, ಮಗಿಗೂ ಹಿಂಗಾಗೋಯ್ತು ನೋಡು, ಬರ್ನಿಲ್ವಲ್ಲ ಅಂತಾರೆ. ಹೋಗ್ಬಿಟ್ಟು ಬಾವ, ಹೋಗ್ಬಿಟ್ಟು ನೋಡ್ಕೊಂಡು ಬರೋ ಕಣವ. ಅದಕ್ಕೆ ಹೋಗ್ಬಿಟ್ಟು ಬರೋದ ಅಂತ. ಈ ನಂಬರ್ಗೆ ಯಾರ್ಕೆಲ್ಲ ಫೋನ್ ನಂಬರ ಮಮತಕ್ಕಂದ ಕಳಿಸು. ಅಯ್ಯೋ ಮಮತಂತ ಯಾವ ಫೋನ್ ಇದ್ದದವ? ಯಾವ ಫೋನ್ ಇದ್ದದು? ಅವ್ರಿಗೆ ಮನೆಗೆ ಮಾಡ್ಬೇಕನ್ ಮಗ, ಅವ್ರಿಗೆ ಮನೆಗೆ ಮಾಡಬೇಕು. ಅವ್ರವೇ ಅಲ್ಲಿವ್ನಿ ಇಲ್ಲಿವ್ನಿ ಅಂತಾರೆ, ಫೋನು ಕೊಡೋಕ್ಕಿಲ್ಲ. ರಾತ್ರಿ ಮಗ ಅವ್ರ ಮನೆಗೆ ಟಿ ವಿ ನೋಡೋಕೆ ಹೋಗಿತ್ತಂತೆ. ಅಯ್ಯೋ ಮಗ ಆಚೆ ತಳ್ಬಿಟ್ಟು ಬಾಗ್ಲಾಕಬಿಟ್ರತ್ತೆ. ಟಿ ವಿ ನೋಡೋಕೆ ಬರ್ತಿದ್ದಿ, ಫೋನ್ಗೆ ಎಲ್ಲದಕ್ಕೂ ಇಲ್ಲಿಗೆ ಬರ್ತಿದ್ದೀರಲ್ಲ ಅಂತ ಆಚೆ ತಳ್ಬಿಟ್ಟು ಬಾಗ್ಲಾಕಬಿಟ್ರಂತೆ. ಅದೇನು ಕೊಡು ಅಂತ ಅಳ್ತಿತ್ತು. ನಾನು ರಾತ್ರಿ ಫೋನ್ ಮಾಡಿದ್ದೆ. ಹಿಂಗೆ ಮಾಡ್ತಿರು ಕಣವ, ಫೋನ್ ಮಾಡಬೇಡ ನೀನು, ನಾನೇ ಯಾರ ತವರ ಇಸ್ಕೊಂಡು ಮಾಡ್ತೀನಿ ಅಂದ್ಲು ಕಣ್ ಮಗಳೇ. ಈಗ ಯಾರ ನಂಬರ್ ಕೊಡೋಣ ಮತ್ತೆ ನಾನು? ಅಯ್ಯೋ ಹಂಗೆ ಮಾಡೋಣವ, ಏನೋ ಮಕ್ಕಳು ಆಸೆಗೆ ಹೋಗಿ ನೋಡ್ತಾವಪ್ಪ, ಅದಕ್ಕೆ ಆಚೆಗೆ ತಳ್ಬಿಟ್ಟು ಬಾಗ್ಲಾಕಬಿಟ್ಟಾರ. ಇಂಥ ಬುದ್ಧಿನೂ ಕಲ್ತವ್ರು. ಹಚ್ಚು ಜನಗಳು ಸರಿ ಇಲ್ಲ ಕಣವ, ಸರಿ ಇಲ್ಲ. ಹ್ಞೂ ಸರಿ, ಮತ್ತೆ ಈಗ ಯಾರ ನಂಬರ್ ಇಲ್ವಾ? ಅದೇ ಅವಳು ಕೆಲ್ಸಕ್ಕೆ ಹೋಯ್ತಾಳಲ್ಲ, ಅವ್ರ ಮನೆ ನಂಬರ್ ಅದೇ. ಏನಾರೇ ಇದ್ದರೆ ಅಲ್ಲಿಗೆ ಫೋನ್ ಮಾಡೋದು, ಅವಳ ಗಂಡನೂ ಅಲ್ಲಿಗೆ ಫೋನ್ ಮಾಡೋದು. ಅವ್ರ ನಂಬರ್ ಕೊಡ್ತೀನಿ. ಈ ಹಂಗಿದ್ರೆ ಇಷ್ಟೊತ್ತಿನಲ್ಲಿ ಕೆಲ್ಸಕ್ಕೆ ಹೋಗಿರ್ತಾಳೆ, ಫೋನ್ ಮಾಡು ಅವಳಿಗೆ. ಸರಿ ಕಣವ, ಆ ನಂಬರ್ನೇ ಕಳಿಸು. ಸರಿ ಮತ್ತೆ ಇಡೋಣ? ಏನಕ್ಕ, ಯಾರು ಮಗುನ ಆಚೆಗೆ ತಳ್ಳಿದ್ದು? ಅದೇ ಕಣ್ ಪ್ರೇಮ, ನಮ್ಮ ಅಕ್ಕವ್ರ ಮನೆ ಒಂದು ಟಿ ವಿ ಇಲ್ಲ, ಫೋನು ಇಲ್ಲ. ಯಾರ ಮಗಾರೆ ಬೇರೆ ಫೋನ್ ಮಾಡಬೇಕು. ಟಿ ವಿ ನೋಡೋಕೆ ಹೋಗಿದ್ದಂತೆ ನಮ್ಮ ಕುಮಾರ, ಆಚೆಗೆ ತಳ್ಬಿಟ್ಟು ಬಾಗ್ಲಾಕಬಿಟ್ರಂತೆ ರಾತ್ರಿ. ಅದಕ್ಕೆ ಅವ್ವ ಹೇಳ್ಕ ಬೇಜಾರು ಮಾಡ್ಕೊತಾಯಿತ್ತು. ಏನು ಮಾಡಿ ಕಷ್ಟ ಅವ್ರಿಗೆ, ಏನು ಮಾಡ್ಕೊತದವ? ಅಷ್ಟೇನಾ? ನೀನೇನು ತಲೆ ಕೆಡ್ಸ್ಕೊಬೇಡ, ನಾವು ಹೆಂಗಿದ್ರು ಹೋಗ್ತೀವಲ್ವಾ, ಟಿ ವಿ ಫೋನು ಎಲ್ಲ ತೊಗೊಂಡು ಹೋಗೋಣ. ಅಯ್ಯಯ್ಯೋ ಬೇಡ ಪ್ರೇಮ, ದುಡ್ಡೆಲ್ಲಿದೆ ಅದಕ್ಕೆ? ನನ್ನ ಹತ್ರ ಇದೆ. ಬೇಡ ಬೇಡ ಕಣವ, ಬೇಡ ಬೇಡ ಸುಮ್ಮನಿರು. ನೀನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರೋದೇ ನಮ್ಗೆ ದೊಡ್ಡ ಇದು. ಬೇಡ ಕಣ್ ಪ್ರೇಮ, ಬೇಡ ಅಂತ ಕೆಲಸ ಎಲ್ಲ ಮಾಡ್ಬಿಡು, ಸುಮ್ಮನಿರು. ನಿನ್ನ ಖರ್ಚಿಗೆ ಬೇಡವಾ ಅಂತ ಕೆಲಸ ಎಲ್ಲ ಮಾಡ್ಬಿಡ. ನೀನು ನಂಗೆ ಬೇಜಾರಾಯ್ತದೆ ಆಮೇಲೆ. ಏನಕ್ಕ ಹಂಗಂದ್ರೆ? ನೀನು ನನ್ನ ತಂಗಿ ಅಂತ ಒಪ್ಕೊಂಡಿಲ್ವಾ? ಅವ್ರು ನಿನ್ಗೆ ಅಕ್ಕ ಅಂದರೆ ನನಗೂ ಅಕ್ಕನೇ ತಾನೆ? ಹಾಂ, ಅಕ್ಕ ಕಷ್ಟದಲ್ಲಿ ಇರುವಾಗ ನಾನು ದುಡ್ಡು ಇಟ್ಕೊಂಡು ಏನು ಮಾಡಬೇಕು? ನೀನು ಹಿಂಗೆಲ್ಲ ಆಡಿದ್ರೆ ನಾನು ಬರೋದೇ ಇಲ್ಲ ಆಮೇಲೆ. ಹಂಗಲ್ಲ ಕಣ್ ಪ್ರೇಮ, ಸುಮ್ಮನೆ ನಿನ್ಗೆ ಯಾಕೆ ತೊಂದರೆ ಅಂತ. ನನಗೇನು ತೊಂದರೆ ಇಲ್ಲ, ನೀನು ಸುಮ್ಮನಿರು. ಸರಿ, ಈಗ ಯಾರು ನಂಬರ್ ಕಳಿಸ್ತಾರಂತೆ ಮತ್ತೆ? ಅದೇ ಮಮತಕ್ಕ ಕೆಲಸ ಮಾಡಕ್ಕೆ ಹೋಗ್ತಿದ್ದಲ್ಲ, ಆ ಕೆಲಸದವ್ರದ್ದು ಅಮ್ಮವ್ರ ನಂಬರ್ ಕಳಿಸ್ತಾರಂತೆ. ಅವ್ರ ನಂಬರ್ಗೆ ಆಮೇಲೆ ಮಾಡೋದು ಬಿಡು ಮಾಡಿಬಿಟ್ಟು ಬರ್ತೀವಿ ಅಂತ ಹೇಳಿದ್ರೆ ಆಯಿತು. ಸರಿ ಅಕ್ಕ, ಈಗ ಫಸ್ಟ್ ಈ ಹುಡುಗಿ ಕಾಲ್ ಮಾಡೋಣ. ಹಾಂ ಮಾಡು. ಹಲೋ, ಯಾರು ಮಾತಾಡ್ತಿರೋದು? ನೀವ್ಯಾರು ಹೇಳಿ? ನಾನು ಪ್ರೇಮ ಅಂತ. ಮೊನ್ನೆ ನಂಗೆ ಫೋಟೋ ತೆಗೆಕೊಟ್ಟಿದ್ರಲ್ಲ, ಫೋಟೋಗಳು ಕಳಿಸಿದ್ರಲ್ಲ, ಅದೇ ಗದ್ದೆ ಹತ್ರ ನಂದು ನಮ್ಮ ಅಕ್ಕಂದು ಫೋಟೋ ತೆಗೆದಿದ್ರಲ್ಲ, ಅವ್ರು ಮಾತಾಡ್ತಿರೋದು. ಹ್ಞೂ ಅಕ್ಕ, ಗೊತ್ತಾಯ್ತು. ಹೇಳಿ ಅಕ್ಕ, ಏನಕ್ಕ ವಿಷಯ? ಫೋಟೋ ಎಲ್ಲ ಕಳಿಸಿದ್ದೀನಲ್ಲ? ಹಾಂ ಫೋಟೋ ಎಲ್ಲ ಬಂದಿದೆಯಪ್ಪ. ಸುಮ್ಮನೆ ಮಾತಾಡೋಣ ಅಂತ ಫೋನ್ ಮಾಡಿದೆ.
ನಿಂಗೇನೂ ಬೇಜಾರಿಲ್ಲ ಅಂದರೆ ಒಂದು ಸ್ವಲ್ಪ ಸಿಗೋಕ್ಕಾಗುತ್ತಾ? ನಿನ್ನ ಹತ್ರ ಒಂದು ಪರ್ಸ್ನಲ್ ಆಗಿ ಒಂದು ವಿಷಯ ಮಾತಾಡಬೇಕಿತ್ತು. ನನ್ನ ಹತ್ರನಾ? ಏನಕ್ಕ ವಿಷಯ? ನನ್ನ ಹತ್ರ ನಿಮ್ಗೇನು ಪರ್ಸ್ನಲ್ ವಿಷಯ ಮಾತಾಡೋಕ್ಕಿರುತ್ತೆ? ಅದು ಬೇಜಾರು ಮಾಡ್ಕೋಬೇಡಿ. ನಾನು ಅವತ್ತು ನನ್ನ ಫೋಟೋಸ್ ನೋಡುವಾಗ ನೀವು ಮತ್ತು ಒಂದು ಹುಡುಗ ಜೊತೆಲಿರೋ ಒಂದು ಫೋಟೋ ನೋಡಿದೆ. ಆ ಹುಡುಗ ಯಾರು? ಏನಕ್ಕ ಏನೇನಪ್ಪ ಕೇಳ್ತಾ ಇದ್ದೀರಾ? ಅದೆಲ್ಲ ನಿಮ್ಗೆ ಯಾಕೆ? ನೋಡಪ್ಪ, ಬೇಜಾರು ಮಾಡ್ಕೋಬೇಡ. ನಾನು ನಿಜವಾಗ್ಲೂ ನಿನ್ನೊಳ್ಳೋದಕ್ಕೆ ಕೇಳ್ತಾ ಇದ್ದೀನಿ. ಆ ಹುಡುಗನ ಬಗ್ಗೆ ನನಗೊಂದು ಸ್ವಲ್ಪ ವಿಷಯ ಗೊತ್ತು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ಅವನ ಬಗ್ಗೆ ನಿಮ್ಗೇನು ಗೊತ್ತು? ಅದಕ್ಕೆ ಹೇಳ್ತಿರೋದು. ಒಂದು ಸ್ವಲ್ಪ ಮೀಟ್ ಆದರೆ ನಾವು ಕೂತ್ಕೊಂಡು ಮಾತಾಡ್ಬೋದು. ಫೋನಲ್ಲೆಲ್ಲ ಮಾತಾಡೋದು ಸ್ವಲ್ಪ ಕಷ್ಟ. ಆಯ್ತಕ್ಕ, ಹೊರಗಡೆ ಪಾರ್ಕಲ್ಲಿ ಎಲ್ಲಾದರೂ ಸಿಗೋಣ? ಹಾಂ, ಆಯ್ತಾಯ್ತು. ಅಲ್ಲಿ ಪಾರ್ಕ್ ಇದೆಯಲ್ಲ, ಅಲ್ಲಿ ದೇವಸ್ಥಾನದ ಹತ್ರ, ಅಲ್ಲಿ ಬರ್ತೀವಿ. ನೀನು ಬಂದ್ಬಿಡು. ಸರಿ ಅಕ್ಕ, ಆಯಿತು. ಏನಂತೆ ಪ್ರೇಮ, ಬರ್ತೀನಿ ಅಂದ್ಲಾ? ಹೌದಕ್ಕ, ಬರ್ತೀನಿ ಅಂತ ಹೇಳಿದಾಳೆ. ನಾವಿಬ್ರಿಗೆ ಅಲ್ಲಿಗೆ ಹೋಗಲೇಬೇಕು. ಪ್ರೇಮ, ನಾವು ದಿನ ಹಿಂಗೆ ಮನೆಯಿಂದ ಸುತ್ತಾ ಇದ್ರೆ ಅತ್ತೆ ಮಾವಂಗೆ ಏನಾದರೂ ಗೊತ್ತಾದರೆ ನಿಜ ನಮ್ಮಿಬ್ಬರನ್ನ ಸುಮ್ಮನೆ ಬಿಡಲ್ಲ. ಆ ನೇತ್ರಂಗೆ ಗೊತ್ತಾದರೂ ಅಷ್ಟೇ. ಏನು ಮಾಡ್ತಾಳಕ್ಕ, ಏನು ಮಾಡ್ತಾಳೆ? ಲೂಸ್ ಅವಳು. ಅವಳ ಜೀವನನೇ ಸರಿ ಮಾಡಕ್ಕೆ ತಾನು ನಾವೀಗ ಓಡಾಡ್ತಾ ಇರೋದು. ನೀನು ಸ್ವಲ್ಪ ಅರ್ಥ ಮಾಡ್ಕೊ. ಹೌದೌದು, ಸರಿ ಬಾಬಾ. ಬಾಬಾ ಅಂದರೆ ಹೋಗ್ಬಿಡೋಕ್ಕಾಗುತ್ತಾ? ಅತ್ತೆ ಮಾವ ನೇತ್ರ ಎಲ್ಲರೂ ಮನೇಲೇ ಇದ್ದಾರೆ. ಏನಂತ ಹೇಳ್ಬಿಟ್ಟು ಹೋಗೋದು? ಅಯ್ಯಯ್ಯೋ, ಈಗ ಏನು ಮಾಡೋದು ನೇತ್ರ ಮತ್ತೆ? ಓಹೋ, ಅಕ್ಕ ತಂಗಿರಿಬ್ಬರು ಸೇರ್ಕೊಂಡು ಏನೋ ಪ್ಲ್ಯಾನ್ ಮಾಡ್ತೀರೋ ಹಾಗಿದೆ? ಹಾಂ ಹೌದು, ಒಂದು ಮರ್ಡರ್ ಮಾಡಬೇಕಿತ್ತು. ಅದೇ ಹೆಂಗೆ ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಏ ಪ್ರೇಮ, ಏನೇನಿದು ಯಾವಾಗಲೂ ತಲಹರಟೆ? ಮತ್ತೆ ನಿಂದೇನು? ನಮ್ಮ ಪಾಡಿಗೆ ನಾವು ಕೂತಿದ್ರೆ ನಿನ್ನೇನು ಪ್ಲ್ಯಾನ್ ಮಾಡ್ತಿದ್ವಿ ಅಂತ ಕೇಳ್ತಿರೋದು? ಏನೂ ಇಲ್ಲ ನೇತ್ರ, ಸುಮ್ಮನೆ ಕೂತಿದ್ವಿ. ಏನಾದರೂ ಬೇಕಿತ್ತಾ? ಓ, ನೇತ್ರನ ಹತ್ರ ಫೋನ್ ಇದೆ. ಆ ಫೋನಲ್ಲಿ ಪಕ್ಕ ಹುಡ್ಕೊಂಡು ಫೋಟೋ ಇರುತ್ತೆ. ಹೇಗಾದರೂ ಮಾಡಿ ಅದನ್ನ ಕಳಿಸ್ಕೋಬೇಕಲ್ಲ ನಾನು. ಏಯ್ ಸಾವಿತ್ರಿ, ಹೋಗು. ನನ್ನ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡು, ಬಿಸಿ ಬಿಸಿಯಾಗಿ. ಹೊಟ್ಟೆ ತುಂಬ ಊಟ ಮಾಡಬೇಕು. ಹೊಟ್ಟೆ ಹಸುವಾಗ್ತಿದೆ ನಂಗೆ. ಸರಿಯಾಗಿ ಬೆಳಗ್ಗೆ ತಿಂಡಿನೂ ಮಾಡಿಲ್ಲ ನೀನು. ಮಾಡಿದ್ದೀನಿ, ಮಧ್ಯಾಹ್ನ ಅಡುಗೆ ರೆಡಿ ಮಾಡಿದ್ದೀನಿ. ಬಾ, ಹಾಕ್ಕೊಡ್ತೀನಿ, ಬೇಕಾದ್ರೆ ಊಟ ಮಾಡು ಬಾ. ಸರಿ ಆಯಿತು, ನಡಿ. ನೋಡು, ಈ ಫೋನ್ ತಗೊಂಡು ಚಾರ್ಜ್ ಹಾಕಿರು. ಚಾರ್ಜ್ ಹಾಕ್ಬಿಟ್ಟು ಊಟಕ್ಕೆ ರೆಡಿ ಮಾಡು. ಬರ್ತೀನಿ, ಒಂದು ನಿಮಿಷ. ಹಾಂ ಸರಿ ಸರಿ. ಅಕ್ಕ, ಒಂದು ನಿಮಿಷ ಇರು, ಫೋನ್ ಕೊಡಿಲಿ. ಅಲ್ಲ ಪ್ರೇಮ, ನೇತ್ರನ ಫೋನ್ ನಿಂಗೆ ಯಾಕೆ ಚಾರ್ಜ್ ಹಾಕಕ್ಕೆ ಕೊಟ್ಲು? ಅಕ್ಕ, ಒಂದು ನಿಮಿಷ ಇರು. ಈ ಹುಡುಗ ನಮಗೆ ಗೊತ್ತು, ನಮ್ಮ ಮನೆಗೆ ಬಂದಿದ್ದ ಅನ್ನೋಕ್ಕೆ ನಮ್ಮ ಹತ್ರ ಪ್ರೂಫ್ ಏನಿದೆ? ಆ ಹುಡುಗಿ ಕೇಳಿದ್ರೆ ನಾವು ಏನು ಹೇಳೋದು? ಅವತ್ತು ನಮ್ಮ ಮನೆಗೆ ಬಂದಾಗ ಇವರಿಬ್ಬರದ್ದು ಫೋಟೋ ತಗೊಂಡಿದ್ಲು. ಆ ಫೋಟೋ ಇದೆಯಾ ಇವಳ ಹತ್ರ ಅಂತ ನೋಡ್ತೀನಿ. ಆ ಫೋಟೋ ಇದ್ರೇ ನಾವು ಮಾತಾಡೋಕ್ಕೆ ಸಾಧ್ಯ. ಹೌದಾ? ಬೇಗ ನೋಡು ಪ್ರೇಮ, ಬಂದ್ಬಿಡ್ತಾಳೆ. ಹಾಂ, ಇದೆ ಫೋಟೋ. ಇದನ್ನ ನನ್ನ ಫೋನಿಗೆ ಕಳಿಸ್ಕೊಂಡಿರ್ತೀನಿ. ಆಯ್ತಕ್ಕ, ತಗೋ. ಏಯ್ ಸಾವಿತ್ರಿ, ನೀನು ಊಟ ಹಾಕಿಲ್ವಾ? ಫೋನ್ ಎಲ್ಲ ಇಟ್ಕೊಂಡಿದ್ದೀಯಾ? ಚಾರ್ಜ್ಗೂ ಹಾಕಿಲ್ವಾ? ಅಯ್ಯಯ್ಯೋ, ಒಯ್ತೀನಿ ನೇತ್ರ. ಇವು ಪ್ರೇಮ ಏನೋ ಮಾತಾಡ್ತಾ ಇದ್ವು, ಹಂಗೆ ನಿಂತ್ಕೊಬಿಟ್ಟೆ. ಬಾ ಹಾಕ್ತೀನಿ ಬಾ. ಅದೇನೋ ಗಾದೆ ಇದೆಯಲ್ಲ, ಕೋತಿ ತಾನು ಕೆಡೋದಲ್ದು ಒನನೆಲ್ಲ ಕೆಡಿಸ್ತಿತ್ತು ಅಂತ. ಹಂಗಾಯ್ತು ಕತೆ. ಇವಳು ಹಾಳಾಗೋದಲ್ತೆ ನಿನ್ನನ್ನು ಹಾಳು ಮಾಡ್ತಿದ್ದಾಳೆ. ನೋಡು ನೇತ್ರ, ಮರ್ಯಾದಿಂದ ಸುಮ್ಮನೆ ಇದ್ರೆ ಸರಿ. ಸುಮ್ಮನೆ ನನಗೆ ಕೆಣಕ್ಬೇಡ ನೀನು. ನೇತ್ರ ಬಾ, ನಿಂಗೆ ಊಟ ಕೊಡ್ತೀನಿ. ಹೆಂಗೂ ಫೋಟೋ ಕಳಿಸ್ಕೊಂಡಿದ್ದೀನಿ. ಈಗ ಖಂಡಿತ ನಮ್ಗೆ ಈಸಿ ಆಗುತ್ತೆ. ಹೇಗಾದರೂ ಮಾಡಿದ್ನೆಲ್ಲ ಸರಿಯಾಗಿ ಪತ್ತೆ ಹಚ್ಚಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು.